ಮತ್ತೊಮ್ಮೆ ಸ್ವಾಗತ. ಇದು ಲೆಕ್ಚರ್ ಸಂಖ್ಯೆ 33 ಹಾಗೂ ಇಂದು ನಾವು ಡಬಲ್ ಇಂಟಿಗ್ರೇಷನ್ ಅನ್ನು ಕಂಟಿನ್ಯೂ ಮಾಡೋಣ. ಆದರೆ ಸರ್ಫೇಸ್ ಏರಿಯಾದ ಸರ್ಫೇಸ್ ಕಂಪ್ಯೂಟೇಷನ್ಗೆ ವಿಶೇಷ ಒತ್ತು ಕೊಡೋಣ. ನಾವು ಈಗಾಗಲೇ ವಾಲ್ಯೂಮ್ ಅನ್ನು ಕಂಪ್ಯೂಟ್ ಮಾಡಲು ಡಬಲ್ ಇಂಟಿಗ್ರಲ್ಸ್ ನ ಅಪ್ಲಿಕೇಶನ್ ಅನ್ನು ನೋಡಿದ್ದೇವೆ ಹಾಗೂ ಡೊಮೇನ್ ಇಂಟಿಗ್ರೇಷನ್ ಏರಿಯಾ ಕೂಡ ನೋಡಿದ್ದೇವೆ. ಹಾಗೂ ಇಂದು ನಾವು ಸರ್ಫೇಸ್ ಏರಿಯಾ ಕಂಪ್ಯೂಟ್ ಮಾಡುವ ನಮ್ಮ ಚರ್ಚೆಯನ್ನು ಕಂಟಿನ್ಯೂ ಮಾಡೋಣ. ಹಾಗೆಯೇ ನೆನಪಿಸಿಕೊಳ್ಳೋಣ, ಸಿಂಗಲ್ ಇಂಟಿಗ್ರಲ್ ನ ಕರ್ವ್ ನ ಲೆಂತ್ ಅನ್ನು ನಾವು ಹೇಗೆ ಕಂಪ್ಯೂಟ್ ಮಾಡುತ್ತೇವೆ. ಉದಾಹರಣೆ ತೆಗೆದುಕೊಂಡರೆ ನಾವು ನೋಡಬಹುದು, ಇಲ್ಲಿದೆ ಈ ಕರ್ವ್ ಅಥವಾ ಫಂಕ್ಷನ್. ಇದನ್ನು fx ನಿಂದ ಕೊಡಲಾಗಿದೆ. ಹಾಗೆಯೇ ಇದು x ಆಕ್ಸಿಸ್ ಹಾಗೂ ಇಲ್ಲಿ y ಆಕ್ಸಿಸ್ ಅನ್ನು ಕಾಣಬಹುದು. ಹಾಗೂ ಇದು ಫಂಕ್ಷನ್ fx ವಿತ್ ರೆಸ್ಪೆಕ್ಟ್ ಟು x ವ್ಯಾಲ್ಯೂ. ಮತ್ತು ನಾವು ಏನು ಮಾಡಲಿದ್ದೇವೆ ಎಂದರೆ ನಾವು ಪೂರ್ತಿ ಡೊಮೇನ್ ಅನ್ನು ಅಂದರೆ a ಇಂದ b ವರೆಗೆ ಭಾಗಿಸುತ್ತೇವೆ. ಸಣ್ಣ ಸಣ್ಣ ಭಾಗಗಳನ್ನಾಗಿ ಮಾಡಲಿದ್ದೇವೆ. ಇಂಟರ್ವಲ್ xi ಇಂದ xi ಪ್ಲಸ್ ವರೆಗೆ. ಇಲ್ಲಿ ಇದು ಒಂದು ತೋರಿಸಲಾಗಿರುವ ಇಂಟರ್ವಲ್. ಆದರೆ ನಾವು ಪೂರ್ತಿ ಡೊಮೇನ್ ಅನ್ನು ಡಿಸ್ಕ್ರೀಟ್ ಮಾಡಿದ್ದೇವೆ a ರಿಂದ b ವರೆಗೆ n ಗಳಾಗಿ. ಇಂತಹ ಇಂಟರ್ವಲ್ಗಳು. ಮತ್ತು ಉದಾಹರಣೆಗೆ ಇದನ್ನು ಅಂಶವನ್ನು ಪರಿಗಣಿಸೋಣ. ಈ ಗ್ರಜೈ I ಅನ್ನು ಈ xi ಇಂದ xi ಪ್ಲಸ್ 1 ರವರೆಗಿನ ಇಂಟರ್ವಲ್ ನ ಒಳಗೆ ಹಾಗೂ ಈ ಪಾಯಿಂಟ್ ಗ್ರಜೈ I ಅನುಗುಣವಾಗಿ ನಾವು ಬಿಡಿಸಬೇಕಾಗಿರುವುದು ಈ ಪಾಯಿಂಟ್ ನಲ್ಲಿ ಸ್ಪರ್ಶರೇಖೆಯನ್ನು. ಇಲ್ಲಿ ಗ್ರಜೈ I ಮತ್ತು xi ಎಂದು ಕೊಡಲಾಗಿದೆ. ಹಾಗೂ ಇದು ಈ ಟ್ಯಾಂಜೆಂಟ್ ನ ಉದ್ದವನ್ನು ನಾವು ನೀಡಲಾಗಿರುವ ಎಲ್ಲ ಇಂಟರ್ವಲ್ ಗಳಿಗೆ ಕೂಡಿಸಿದರೆ ಪಡೆಯುತ್ತೇವೆ. ನಂತರ ನಾವು ಲಿಮಿಟ್ ಅನ್ನು ತೆಗೆದುಕೊಳ್ಳಬೇಕಾದ ರೀತಿ ಇದು. ಈ ಇಂಟರ್ವಲ್ ಗಳ ಅಡ್ಡಗಲ 0 ಆಗುತ್ತದೆ. ಇದರೊಂದಿಗೆ ನಾವು ಏನು ಪಡೆಯುತ್ತೇವೆ ಎಂದರೆ ಕರ್ವ್ ಲೆಂತ್. ಆದ್ದರಿಂದ ಉದ್ದೇಶ ಏನೆಂದರೆ ಇಲ್ಲಿ ಈ ಭಾಗವನ್ನು ತೋರಿಸಲಾಗಿದೆ ಟ್ಯಾಂಜೆಂಟ್ ನದು. ಹಾಗೆ ಇದು ಟ್ಯಾಂಜೆಂಟ್ ಲೈನ್ ಗ್ರಜೈ I ಪಾಯಿಂಟ್ ನಲ್ಲಿ. ಹಾಗೂ ಇದು ಇಂಟರ್ವಲ್ ಲೆಂತ್ ಇಲ್ಲಿ ಡೆಲ್ಟಾ xi. ಮತ್ತು ನಾವು ಭಾವಿಸೋಣ ಇದು ಟ್ಯಾಂಜೆಂಟ್ ನ ಕೋನ. x ಆಕ್ಸಿಸ್ ನಿಂದ ಮಾಡುವ ಆಂಗಲ್ ಅನ್ನು ಥೀಟಾ ಎಂದು ಸೂಚಿಸಿದ್ದೇವೆ. ಹಾಗೂ ಈ ಲೆಂತ್ ಅನ್ನು ಡೆಲ್ಟಾ li. ಈ ಲೆಂತ್ ನ ಬೇಸ್ ಇಲ್ಲಿ ಡೆಲ್ಟಾ xi ಹಾಗೂ ಇದರ ಕೋನ ಥೀಟಾ. ಈಗ ಕರ್ವ್ ನ ಲೆಂತ್ L. ಆದ್ದರಿಂದ ಇದು ಕರ್ವ್ L ಇಲ್ಲಿ ಕಾಣಬಹುದು. ಹಾಗೂ ಈ ಕರ್ವ್ ನ ಲೆಂತ್ L ಅನ್ನು ಟ್ಯಾಂಜೆಂಟ್ಸ್ ನ ಈ ಭಾಗಗಳ ಮೊತ್ತವು ನೀಡುತ್ತದೆ. ಮತ್ತು ಇದರ ನಂತರ ಲಿಮಿಟ್ ಅನ್ನು ತೆಗೆದುಕೊಳ್ಳಬೇಕು. ಲಿಮಿಟ್ ತೆಗೆದುಕೊಳ್ಳದಿದ್ದರೆ ಎರರ್ ಆಗುವುದು. ಯಾಕೆಂದರೆ ಈ ಟ್ಯಾಂಜೆಂಟ್ ಕರ್ವ್ ಅನ್ನು ಪ್ರತಿನಿಧಿಸುತ್ತಿಲ್ಲ ಈ ಇಂಟರ್ವಲ್ ನಲ್ಲಿ ಡೆಲ್ಟಾ xi. ಆದರೆ ಈ ಡೆಲ್ಟಾ xi 0 ಅಂತಿಮವಾಗಿ ಇದರ ಲೆಂತ್ ಅನ್ನು ನಾವು ಲೆಕ್ಕ ಹಾಕುತ್ತೇವೆ a ನಿಂದ b ವರೆಗಿನ. ಇದರಿಂದ ಈ ಲಿಮಿಟ್ ನಮಗೆ ಸಿಗಬೇಕು. ನಾನು ಇದನ್ನು ಮತ್ತು ಇದನ್ನು ಕೊನೆಗೊಳಿಸುತ್ತೇನೆ ಡೆಲ್ಟಾ li ನ ಮೊತ್ತ. ನಂತರ ಲಿಮಿಟ್ n ಇನ್ಫಿನಿಟಿ ಆಗುತ್ತದೆ. ಹಾಗೂ ಇದು ಈಗ ಈ ಡೆಲ್ಟಾ li ನಾವು ಇದನ್ನು ಬರೆಯಲಿದ್ದೇವೆ ಡೆಲ್ಟಾ xi ನ ಟರ್ಮ್ಸ್ ನಲ್ಲಿ. ಹಾಗೂ ಫಂಕ್ಷನ್ f. ಆದ್ದರಿಂದ ಇಲ್ಲಿ ಈ ತ್ರಿಕೋನದಿಂದ ರಿಲೇಶನ್ ನಮಗಿಲ್ಲಿ ಕಾಸ್ ಆಫ್ ಈ ಥೀಟಾ ಇದೇನೆಂದರೆ ಡೆಲ್ಟಾ xi ಓವರ್ ಡೆಲ್ಟಾ li. ಆದ್ದರಿಂದ ಇಲ್ಲಿ ಡೆಲ್ಟಾ xi ಓವರ್ ಡೆಲ್ಟಾ li ಕಾಸ್ ಥೀಟಾ. ಅಥವಾ ನಮಗೆ ಇಲ್ಲಿಂದ ಡೆಲ್ಟಾ li ಸಿಗುತ್ತದೆ. ಇದು 1 ಓವರ್ ಕಾಸ್ ಥೀಟಾ ಡೆಲ್ಟಾ xi ಅಲ್ಲದೆ ಬೇರೇನೂ ಅಲ್ಲ. ಆದ್ದರಿಂದ ಇದು ಈ ಕಾಸ್ ಥೀಟಾ ಮತ್ತೊಮ್ಮೆ ಇಲ್ಲಿಂದ ಟ್ರಿಗನೋಮೆಟ್ರಿಕ್ ಸಮಾನತೆ. ಇಲ್ಲಿ ಕಾಸ್ ಥೀಟಾ ಈಕ್ವಲ್ ಟು 1 ಓವರ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಆದ್ದರಿಂದ ಇದು 1 ಓವರ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಕಾಸ್ ಥೀಟಾ ಅಲ್ಲದೆ ಮತ್ತೇನು ಅಲ್ಲ. ಯಾಕಂದರೆ 1 ಓವರ್ ಮತ್ತು ಸ್ಕ್ವೇರ್ ರೂಟ್ 1 ಪ್ಲಸ್ ಇದನ್ನು ನಾವು ಈ ರೀತಿ ಬರೆಯಬಹುದು ಸೈನ್ ಸ್ಕ್ವೇರ್ ಥೀಟಾ ಓವರ್ ಇದು ಕಾಸ್ ಸ್ಕ್ವೇರ್ ಥೀಟಾ. ಹಾಗೆ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾವು 1 ಆಗುತ್ತದೆ. ಮತ್ತು ಇದು ಕಾಸ್ ಸ್ಕ್ವೇರ್ ಥೀಟಾವು ನ್ಯೂಮರೇಟರ್ಗೆ ಹೋಗುತ್ತದೆ. ಆದ್ದರಿಂದ ಇದು ಕಾಸ್ ಥೀಟಾ ಆಗಿ ಮಾತ್ರ ಕೊನೆಯಾಗುತ್ತದೆ. ಇದರ ಸಮಾನತೆ ಇಲ್ಲಿ ಕಾಸ್ ಥೀಟಾ ಈಸ್ ಈಕ್ವಲ್ ಟು 1 ಓವರ್ ಸ್ಕ್ವೇರ್ ರೂಟ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ನಾವು ಮತ್ತೊಮ್ಮೆ ಇಲ್ಲಿ ಪಡೆಯಬಹುದು 1 ಓವರ್ ಕಾಸ್ ಥೀಟಾ. ಇದನ್ನು ಪುನಃ ಬರೆದಲ್ಲಿ ಇಲ್ಲಿ ಇದನ್ನು ತಲೆಕೆಳಗೆ ಮಾಡಿದರೆ ನಮಗೆ 1 ಓವರ್ ಕಾಸ್ ಥೀಟಾ ಸಿಗುತ್ತದೆ. ಇದು ಸ್ಕ್ವೇರ್ ರೂಟ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾಗೆ ಸಮಾನವಾಗಲಿದೆ. ಹಾಗೂ ಇದು ಟ್ಯಾಂಜೆಂಟ್ ಥೀಟಾ.
ಆದ್ದರಿಂದ ಥೀಟಾ ಕೋನ ಯಾವುದು? ಈ ಟ್ಯಾಂಜೆಂಟ್ ಮಾಡುತ್ತದೆ. ಎಕ್ಸ್ ಆಕ್ಸಿಸ್ ನೊಂದಿಗೆ ಅದು ಮತ್ತೇನು ಅಲ್ಲ ಟ್ಯಾನ್ ಥೀಟಾವು ಮೊದಲ ಡೆರಿವೇಟಿವ್ಸ್ ಅದು ಮೊದಲನೇ ಡೆರಿವೇಟಿವ್ಸ್ನ ಜಿಯೋಮೆಟ್ರಿಕಲ್ ಇಂಟರ್ಪ್ರಿಟೇಷನ್. ಆದ್ದರಿಂದ ಇದು ಟ್ಯಾನ್ ಥೀಟಾ ಮತ್ತೇನು ಅಲ್ಲ ಈ ಪಾಯಿಂಟ್ನಲ್ಲಿ ಮೊದಲನೇ ಡೆರಿವೇಟಿವ್. ಗ್ರಜೈ ಐನ ಬದಲಿಗೆ ಈ ಟ್ಯಾನ್ ಥೀಟಾ ಇಲ್ಲಿ ಮೊದಲನೇ ಡೆರಿವೇಟಿವ್ ಗ್ರಜೈ ಐನಲ್ಲಿ. ಮತ್ತು ಇದು ಹೋಲ್ ಸ್ಕ್ವೇರ್ ಈಗ ಇವೆರಡರ ರಿಲೇಶನ್ನ ಕಾರಣ ನಾವು ಮಾಡಬಹುದು ಈ ಎರಡು ರಿಲೇಶನ್ ಇಲ್ಲಿ ನಾವು ಇಲ್ಲಿ ಒಂದು ಓವರ್ ಕಾಸ್ ಥೀಟಾವನ್ನು ತೆಗೆದು ಹಾಕಿ ಇದನ್ನು ಪಡೆಯಬಹುದು. ಇದು ಡೆಲ್ಟಾ ಎಲ್ ಐ ಈಕ್ವಲ್ ಟು ಒಂದು ಓವರ್ ಕಾಸ್ ಥೀಟಾ ಬದಲಿಗೆ ಈ ಒಂದು ಪ್ಲಸ್ ಎಫ್ ಪ್ರೈಮ್ ಗ್ರಜೈ ಐ ಹಾಗೂ ಈ ಹೋಲ್ ಸ್ಕ್ವೇರ್ ಮತ್ತು ಇಲ್ಲಿ ಡೆಲ್ಟಾ ಎಕ್ಸ್ ಐ. ಆದ್ದರಿಂದ ಇದು ಡೆಲ್ಟಾ ಎಲ್ ಐ. ನಾವು ಇಲ್ಲಿ ಈ ಸಮೇಶನ್ನ ಬದಲಿಗೆ ಸ್ಕ್ವೇರ್ ರೂಟ್ ಆಫ್ ಒಂದು ಪ್ಲಸ್ ಎಫ್ ಪ್ರೈಮ್ ಗ್ರಜೈ ಐ ಮತ್ತು ಇದರ ಜೊತೆ ಗುಣಿಸು ಡೆಲ್ಟಾ ಎಕ್ಸ್ ಐ. ಆದ್ದರಿಂದ ಇದನ್ನು ಮಾಡುವುದರಿಂದ ನಮಗೆ ಸಿಗುವುದು ಈ ಎಲ್ ಈಕ್ವಲ್ ಟು ಈ ಲಿಮಿಟ್ ಐ 1ರಿಂದ n ನವರೆಗೆ ಮತ್ತು ಈ ಡೆಲ್ಟಾ ಎಲ್ ಐನ ಬದಲಿಗೆ ಡೆಲ್ಟಾ ಎಕ್ಸ್ನ ಟರ್ಮ್ಸ್ನಲ್ಲಿ ಕೊಟ್ಟಿರುವ ಫಂಕ್ಷನ್ ಎಫ್. ಆದ್ದರಿಂದ ಒಂದು ಪ್ಲಸ್ ಎಫ್ ಪ್ರೈಮ್ ಗ್ರಜೈ ಐ ಹೋಲ್ ಸ್ಕ್ವೇರ್ ಡೆಲ್ಟಾ ಎಕ್ಸ್ ಐ. ಹಾಗೂ ಈಗ ನಾವು ಇದನ್ನು ಈ ಟರ್ಮ್ಸ್ನ ಪ್ರಕಾರ ಬರೆಯೋಣ ಇಂಟಿಗ್ರಲ್ ವ್ಯಾಖ್ಯಾನದ ಪ್ರಕಾರ ಇದನ್ನು ಮೊದಲೇ ಕಲಿತಿದ್ದೇವೆ. ಆದ್ದರಿಂದ ಈ ಲಿಮಿಟ್ ಅಸ್ತಿತ್ವದಲ್ಲಿದ್ದರೆ ನಾವು ಮಾಡಬಲ್ಲೆವು ಇದನ್ನು ಸೂಚಿಸಬಹುದು ಅಥವಾ ಈ ಟರ್ಮ್ಸ್ನಲ್ಲಿ ಸೂಚಿಸಬಹುದು ಇಂಟಿಗ್ರಲ್ ಎ ನಿಂದ ಬಿ ಡೊಮೇನ್ ಎ ನಿಂದ ಬಿ ಹಾಗೂ ಈ ಸ್ಕ್ವೇರ್ ರೂಟ್ ಒಂದು ಓವರ್ ಮೊದಲನೇ ಡೆರಿವೇಟಿವ್ ಎಫ್ ಹೋಲ್ ಸ್ಕ್ವೇರ್ ಮತ್ತು ಡಿಎಕ್ಸ್. ಆದ್ದರಿಂದ ಈ ಇಂಟಿಗ್ರಲ್ ಇಲ್ಲಿ ಎ ನಿಂದ ಬಿ ಮತ್ತು ಸ್ಕ್ವೇರ್ ರೂಟ್ ಒಂದು ಪ್ಲಸ್ ಎಫ್ ಪ್ರೈಮ್ ಸ್ಕ್ವೇರ್ ಡಿಎಕ್ಸ್ ಇದು ನಮಗೆ ಕೊಡುವುದು ಈ ಕರ್ವ್ನ ಕರ್ವ್ ಲೆಂತ್. ಇದನ್ನು ಫಂಕ್ಷನ್ ಎಫ್ ಎಂದು ನೀಡಲಾಗಿದೆ ಎ ನಿಂದ ಬಿ ವರೆಗಿನ ರೇಂಜ್ನಲ್ಲಿ. ಆದ್ದರಿಂದ ನಾವು ಏನು ಕಲಿತಿದ್ದೇವೆ ಎಂದರೆ ಈ ಸಂದರ್ಭದಲ್ಲಿ ಕರ್ವ್ ಲೆಂತ್ನ ಸೂತ್ರ ಹೀಗೆ ನೀಡಲಾಗುತ್ತದೆ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಮತ್ತು ಮೊದಲನೇ ಡೆರಿವೇಟಿವ್ನ ಹೋಲ್ ಸ್ಕ್ವೇರ್. ಇದರ ವಿಸ್ತರಣೆಯಿಂದ ನಾವು ಸರ್ಫೇಸ್ ಅನ್ನು ಕಂಪ್ಯೂಟ್ ಮಾಡಬಹುದು. ಇಲ್ಲಿ ಟ್ಯಾಂಜೆಂಟ್ ಲೈನ್ನ ಬದಲಿಗೆ ಟ್ಯಾಂಜೆಂಟ್ ಪ್ಲೇನ್ ಕಾನ್ಸೆಪ್ಟ್ ಇರಲಿದೆ. ಹಾಗೂ ನಾವು ಟ್ಯಾಂಜೆಂಟ್ನ ಭಾಗಗಳನ್ನು ಈಗಾಗಲೇ ತೆಗೆದುಕೊಂಡಿದ್ದೇವೆ ಹಾಗೂ ಲಿಮಿಟ್ ಅನ್ನು ತೆಗೆದ ನಂತರ ಇದನ್ನು ಕೂಡಿಸಿದ್ದೇವೆ ಇದರಿಂದ ನಮಗೆ ಸಿಕ್ಕಿರುವುದು ಕರ್ವ್ ಲೆಂತ್ ಎರಡನೇ ಆಯಾಮದ ಸಂದರ್ಭಕ್ಕೆ ಅನುಗುಣವಾಗಿ. ಆದ್ದರಿಂದ ನಮ್ಮ ಬಳಿ ಸರ್ಫೇಸ್ ಇದೆ ಹಾಗೂ ನಾವು ಇದರಿಂದ ಟ್ಯಾಂಜೆಂಟ್ ಪ್ಲೇನ್ ಅಥವಾ ಟ್ಯಾಂಜೆಂಟ್ ಪ್ಲೇನ್ನ ಭಾಗಗಳನ್ನು ತೆಗೆದು ಆ ಭಾಗಗಳ ಮೊತ್ತವನ್ನು ಪಡೆಯಲಿದ್ದೇವೆ ಮತ್ತು ನಂತರ ಲಿಮಿಟ್ ತೆಗೆದ ನಂತರ ಸಾಧಾರಣವಾಗಿ ನಮಗೆ ಸರ್ಫೇಸ್ ಏರಿಯಾ ಸಿಗುವುದು. ಆದ್ದರಿಂದ ಇದರ ವಿಸ್ತರಣೆ ಹೀಗಿದೆ ನಾವು ಇದನ್ನು ಸ್ವರೂಪಭೂತವಾಗಿ ಸಾಬೀತು ಮಾಡುವುದಿಲ್ಲ ಕಾನ್ಸೆಪ್ಟ್ ಅರ್ಥವಾಗಬೇಕು. ಕಾನ್ಸೆಪ್ಟ್ ಇಲ್ಲಿ ಒಂದು ವೇರಿಯೇಬಲ್ನ ಕೇಸ್ನಲ್ಲಿ ಇಂಟಿಗ್ರಲ್ ಇದು ಕಂಡುಹಿಡಿಯುವುದು ಕರ್ವ್ ಲೆಂತ್ ಅನ್ನು ಸ್ಕ್ವೇರ್ ರೂಟ್ ಒಂದು ಪ್ಲಸ್ ಎಂದು ಕೊಡಲಾಗುತ್ತದೆ. ಇದು ಎಫ್ ಪ್ರೈಮ್ ಸ್ಕ್ವೇರ್ ಡಿ ಎಕ್ಸ್. ನಾವು ಇದನ್ನು ವಿಸ್ತರಿಸಲಿದ್ದೇವೆ ಈಗ ಸರ್ಫೇಸ್ ಏರಿಯಾದ ಲೆಕ್ಕಾಚಾರಕ್ಕಾಗಿ ನಮ್ಮ ಬಳಿ ಕರ್ವ್ ಲೆಂತ್ ಇದೆ. ಇದಕ್ಕೆ ನಾವು ಸೂತ್ರವನ್ನು ನೋಡಿದ್ದೇವೆ ಅದು ಎ ನಿಂದ ಬಿ. ಆದ್ದರಿಂದ ಡೊಮೇನ್ನ ಮೇಲೆ ನಾವು ಇದನ್ನು ಇಂಟಿಗ್ರೆಂಟ್ ಮಾಡಲಿದ್ದೇವೆ. ಈ ಇಂಟಿಗ್ರೆಂಟ್ ಇದರ 1 ಪ್ಲಸ್ ಎಫ್ ಪ್ರೈಮ್ ಸ್ಕ್ವೇರ್ ರೂಟ್ ಆಗಿರುವುದು. ಸರ್ಫೇಸ್ನ ಕೇಸ್ನಲ್ಲಿ ಯಾವಾಗ ಎಂದರೆ ನಮ್ಮ ಬಳಿ ಫಂಕ್ಷನ್ z ಈಕ್ವಲ್ ಟು ಎಫ್ ಎಕ್ಸ್ ವೈ ಇದ್ದಲ್ಲಿ. ಆದ್ದರಿಂದ ಇಲ್ಲಿ ಸರ್ಫೇಸ್ ಹೀಗೆ ನೀಡಲಾಗುತ್ತದೆ z ಈಸ್ ಈಕ್ವಲ್ ಟು ಎಫ್ ಎಕ್ಸ್ ವೈ. ಆದ್ದರಿಂದ ಇದು ಸರ್ಫೇಸ್ ಇಲ್ಲಿ. ಮತ್ತು ಈಗ ನಾವು ಕಂಡು ಹಿಡಿಯಬಹುದು ಮತ್ತೊಮ್ಮೆ ಸರ್ಫೇಸ್ ಏರಿಯಾ ಇದು ಒಂದು ಡೈಮೆನ್ಷನ್ ಕೇಸ್ಗೆ ಹೋಲುತ್ತದೆ. ನಮ್ಮ ಬಳಿ ಡಬಲ್ ಇಂಟಿಗ್ರಲ್ ಇದೆ. ನಾವು ಇಲ್ಲಿ ಡೊಮೇನ್ ಎಂದರೆ ಏನೆಂದು ಚರ್ಚಿಸಲಿದ್ದೇವೆ. ನಾವು ಸ್ಕ್ವೇರ್ ರೂಟ್ ಒಂದು ಪ್ಲಸ್ ತೆಗೆದುಕೊಳ್ಳಲಿದ್ದೇವೆ ಡಿರೈವೇಟಿವ್ಗೆ ಹೋಲುವಂತೆ ಇಲ್ಲಿ ಇರುವುದು ಮೊದಲನೇ ಆರ್ಡರ್ ಪಾರ್ಷಿಯಲ್ ಡಿರೈವೇಟಿವ್. ಆದ್ದರಿಂದ ಮೊದಲನೇ ಪಾರ್ಷಿಯಲ್ ಡಿರೈವೇಟಿವ್ ವಿತ್ ರಿಸ್ಪೆಕ್ಟ್ ಟು ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಪಾರ್ಷಿಯಲ್ ಡಿರೈವೇಟಿವ್ ವಿತ್ ರಿಸ್ಪೆಕ್ಟ್ ಟು ವೈ ಕೊಟ್ಟಿರುವ ಫಂಕ್ಷನ್ಗೆ ಹೋಲ್ ಸ್ಕ್ವೇರ್. ಅದರ ನಂತರ ನಾವು ಇಂಟಿಗ್ರೇಟ್ ಮಾಡಲಿದ್ದೇವೆ ಈ ಇಂಟಿಗ್ರೆಂಟ್ ಭಾಗಿಸು ಡೊಮೇನ್. ಇಲ್ಲಿ ಇದು ಇರುವುದು XY ಪ್ಲೇನ್ನಲ್ಲಿ. ಇದು ಮತ್ತೇನು ಅಲ್ಲ ಸರ್ಫೇಸ್ನ ಪ್ರೊಜೆಕ್ಷನ್ XY ಪ್ಲೇನ್ನಲ್ಲಿ. ಆದ್ದರಿಂದ Z ಆಕ್ಸಿಸ್ ಮೇಲೆ ಕೆಲವು ಸರ್ಫೇಸ್ ಕಾಣಿಸುತ್ತದೆ. ಈ ಸರ್ಫೇಸ್ ಅನ್ನು ಪ್ರಾಜೆಕ್ಟ್ XY ಪ್ಲೇನ್ನಲ್ಲಿ ಪ್ರಾಜೆಕ್ಟ್ ಮಾಡಿದಲ್ಲಿ XY ಪ್ಲೇನ್ನಲ್ಲಿ D ಆ ಡೊಮೇನ್ ಎಂದು ಸರಿಯಾಗಿ ಕಾಣಬಹುದು. ಆದ್ದರಿಂದ D ಯು XY ಪ್ಲೇನ್ನಲ್ಲಿ ಸರ್ಫೇಸ್ನ ಪ್ರೊಜೆಕ್ಷನ್.
ಆದ್ದರಿಂದ ಈ ಸೂತ್ರರೂಪವನ್ನು ಸಮೀಕರಿಸಿದ ಕಾರಣ ಫಂಕ್ಷನ್ ಅನ್ನು z a function of xy ಎಂದು ಕೊಡಲಾಗಿದೆ. ಇಲ್ಲಿ ನಾವು ಧ್ಯಾನದಲ್ಲಿ ಇಡಬೇಕು. ಪಾರ್ಷಿಯಲ್ ಡೆರಿವೇಟಿವ್ಸ್ ಅನ್ನು ವಿತ್ ರೆಸ್ಪೆಕ್ಟ್ ಟು xy ತೆಗೆಯಲಾಗಿದೆ, ಅದು ಸಹಜ. ಈಗಿನ ಉದಾಹರಣೆಗೆ ಫಂಕ್ಷನ್ x a miuyz ಅಥವಾ y saixz ಎಂದು ಕೊಡಲಾಗಿದೆ. ಆಗ ಸೂತ್ರವು ಹೀಗೆ ಬದಲಾಗಲಿದೆ. ಆದ್ದರಿಂದ ಈ ಕೇಸ್ನಲ್ಲಿ x ಗೆ x function of y ಮತ್ತು z ಹಾಗೂ ಪಾರ್ಷಿಯಲ್ ಡೆರಿವೇಟಿವ್ಸ್ ವಿತ್ ರೆಸ್ಪೆಕ್ಟ್ ಟು y ಮತ್ತು z ಅನ್ನು ಕಾಣಬಹುದು. ಹಾಗೂ ಈ ಡೊಮೇನ್ ಸರ್ಫೇಸ್ yz ಪ್ಲೇನ್ನ ಪ್ರೊಜೆಕ್ಷನ್ ಆಗುತ್ತದೆ. ಹಾಗೂ ಫಂಕ್ಷನ್ ಅನ್ನು y ಎಂದು ಕೊಡಲಾದಾಗ y saixz. ಈ ಇಂಟೆಗ್ರೆಂಟ್ಗೆ ಡೆರಿವೇಟಿವ್ಸ್ ವಿತ್ ರೆಸ್ಪೆಕ್ಟ್ ಟು x ಮತ್ತು z ಹಾಗೂ ಮತ್ತೊಮ್ಮೆ ಡೊಮೇನ್ ಇಂಟೆಗ್ರೇಷನ್ xz ಪ್ಲೇನ್ನಲ್ಲಿ ಇಲ್ಲಿ ನಾವು ಇಂಟೆಗ್ರೇಷನ್ ಮಾಡಲಿದ್ದೇವೆ. ಇಂಟೆಗ್ರೇಷನ್ ಆದ್ದರಿಂದ ಈ ಕೇಸ್ನಲ್ಲಿ ಮೊದಲಿಗೆ x a miu xy ಮತ್ತು z ಗೆ ಡೊಮೇನ್ ಇರಲಿದೆ, ಇದನ್ನು dhat ಎಂದು ಸೂಚಿಸಲಾಗುತ್ತದೆ. ಇಂಟೆಗ್ರಿನ್ 1 ಪ್ಲಸ್ ಡೆಲ್ಟಾ x ಓವರ್ ಡೆಲ್ಟಾ y ಹೋಲ್ ಸ್ಕ್ವೇರ್ ಡೆಲ್ಟಾ x ಓವರ್ ಡೆಲ್ಟಾ z ಆಗುತ್ತದೆ. ಏಕೆಂದರೆ y ಮತ್ತು z ಇಂಡಿಪೆಂಡೆಂಟ್ ವೇರಿಯೇಬಲ್ಸ್, ಈಗ ಪಾರ್ಷಿಯಲ್ ಡೆರಿವೇಟಿವ್ಸ್ ವಿತ್ ರೆಸ್ಪೆಕ್ಟ್ ಟು y ಮತ್ತು z ಆಗುತ್ತದೆ. ಹಾಗೂ dy dz. ಮತ್ತು ಈಗ ಈ dhat ವು ಸರ್ಫೇಸ್ ನ ಪ್ರೊಜೆಕ್ಷನ್ yz ಪ್ಲೇನ್ನಲ್ಲಿ. ಅಥವಾ ಈ ಕೇಸ್ನಲ್ಲಿ ಫಂಕ್ಷನ್ ಅನ್ನು y saizz ಎಂದು ಕೊಡಲಾಗಿದೆ, ಆದ್ದರಿಂದ ಇಲ್ಲಿ ಪಾರ್ಷಿಯಲ್ ಡೆರಿವೇಟಿವ್ಸ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ಮತ್ತು z ಮತ್ತು ನಂತರ dx dz ಮತ್ತು ಇಲ್ಲಿ ಈ dudhat ಇದು ಸರ್ಫೇಸ್ ನ ಪ್ರೊಜೆಕ್ಷನ್ xz ಪ್ಲೇನ್ನಲ್ಲಿ. ಆದ್ದರಿಂದ ಈ dhat ಮತ್ತು dudhat ಇವು ಡೊಮೇನ್ಗಳು yz ನಲ್ಲಿ. ಆದ್ದರಿಂದ ಮೊದಲನೇ ಕೇಸ್ ಮತ್ತು ಎರಡನೇ ಕೇಸ್ xz ಪ್ಲೇನ್ನಲ್ಲಿ ಇದರಲ್ಲಿ ಕೊಟ್ಟಿರುವ ಸರ್ಫೇಸ್ ಪ್ರೊಜೆಕ್ಟೆಡ್ ಆಗಿದೆ. ಕೊಡಲಾಗಿರುವ ಡಬಲ್ ಇಂಟಿಗ್ರಲ್ನ ಸಹಾಯದೊಂದಿಗೆ ಹೆಚ್ಚಿನ ಕೇಸ್ಗಳಲ್ಲಿ S ಈ ಡೊಮೇನ್ 1 ಪ್ಲಸ್ zx ಹೋಲ್ ಸ್ಕ್ವೇರ್ ಪ್ಲಸ್ zy ಹೋಲ್ ಸ್ಕ್ವೇರ್ ಮತ್ತು dx dy ಫಂಕ್ಷನ್ ಅನ್ನು ಈ ರೀತಿ ವಿವರಿಸಲಾದಾಗ z fxy. ನಾವು fxy ಸರ್ಫೇಸ್ ಏರಿಯಾವನ್ನು ಕಂಪ್ಯೂಟ್ ಮಾಡಬಹುದು ಎಂದು ನೆನಪಿಡಿ. ಕಂಪ್ಯೂಟ್ ಮಾಡಲು ಅಪ್ಲಿಕೇಶನ್ ಹೊಂದಿದ್ದೇವೆ. ಇಲ್ಲಿ xy ಪ್ಲೇನ್ನ ಮೇಲಿರುವ ಸರ್ಫೇಸ್ನ ವಾಲ್ಯೂಮ್. ಈ ಸೂತ್ರವು ಸರಳವಾಗಿ ಇದರ ಇಂಟೆಗ್ರಿನ್ನ ಬದಲಿಗೆ ಇಲ್ಲಿ ಫಂಕ್ಷನ್ ಇದ್ದರೆ fxy ಹಾಗೂ ಇಂಟೆಗ್ರೇಷನ್ನ ವಿಸ್ತೀರ್ಣದ ಡೊಮೇನ್ ಅನ್ನು ಕಂಪ್ಯೂಟ್ ಮಾಡಬೇಕಾದರೆ ಡಿನ ವಿಸ್ತೀರ್ಣ ಈ ಪ್ರತ್ಯೇಕ ಕೇಸ್ನಲ್ಲಿ. ನಂತರ ನಾವು ಈ ಇಂಟೆಗ್ರಿನ್ ಅನ್ನು 1 ಎಂದು ಸೆಟ್ ಮಾಡಲಿದ್ದೇವೆ ಹಾಗೂ ನಮ್ಮ ಬಳಿ 3 ಅಪ್ಲಿಕೇಶನ್ಗಳು ಇವೆ. ಡೊಮೇನ್ ಡಿಯ ವಿಸ್ತೀರ್ಣ ಮತ್ತೊಂದು, ಅದು ವಾಲ್ಯೂಮ್. ಸರ್ಫೇಸ್ನ ಅಡಿಯಲ್ಲಿ xy ಪ್ಲೇನ್ನಲ್ಲಿ ಹೀಗೆ ಕೊಡಲಾಗಿದೆ. ಮತ್ತೊಮ್ಮೆ ಡಬಲ್ ಇಂಟಿಗ್ರಲ್ ಆಗಿ ಕೊಡಲಾಗಿದೆ, ಇದು ಸುಮ್ಮನೆ fxy. ಮತ್ತು ಈಗ ನಾವು ಸರ್ಫೇಸ್ ಏರಿಯಾದ ಕಂಪ್ಯೂಟೇಶನ್ ಮಾಡಲಿದ್ದೇವೆ. ಇಲ್ಲಿ ಇಂಟಿಗ್ರೆಂಟ್ ಸ್ಕ್ವೇರ್ ರೂಟ್ 1 ಪ್ಲಸ್ zx ಅದು ಸ್ಕ್ವೇರ್ ಪ್ಲಸ್ zy ಸ್ಕ್ವೇರ್. ಆದ್ದರಿಂದ ನಾವು ಇಲ್ಲಿರುವ ಪ್ರಾಬ್ಲೆಮ್ ಅನ್ನು ತೆಗೆದುಕೊಳ್ಳೋಣ. ಸ್ಫಿಯರ್ನ ಸರ್ಫೇಸ್ ಏರಿಯಾ ಇಲ್ಲಿ ಕಂಪ್ಯೂಟ್ ಮಾಡೋಣ. x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್ ಈಸ್ ಈಕ್ವಲ್ ಟು a ಸ್ಕ್ವೇರ್. ಸ್ಫಿಯರ್ 0 0 0 ಯಲ್ಲಿ ಸೆಂಟರ್ಡ್ ಆಗಿದೆ. ಹಾಗೂ ಕೊಟ್ಟಿರುವ ಸಮೀಕರಣದ ಪ್ರಕಾರ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಈಸ್ ಈಕ್ವಲ್ ಟು a ಸ್ಕ್ವೇರ್. ಆದ್ದರಿಂದ ಸ್ಫಿಯರ್ನ ತ್ರಿಜ್ಯವು a. ಆದ್ದರಿಂದ ಕಂಪ್ಯೂಟ್ ಮಾಡಲು ಬಯಸುವ ಸರ್ಫೇಸ್ ಏರಿಯಾ. ಈಗ ನಾವು ಉದಾಹರಣೆಗೆ ಸ್ಫಿಯರ್ನ ಮೇಲಿನ ಅರೆಪಾಲಿನ ಒಂದು ಭಾಗವನ್ನು ತೆಗೆದುಕೊಳ್ಳೋಣ. ಹಾಗೂ ನಾವು ಸ್ಫಿಯರ್ನ ಮೇಲಿನ ಅರೆಪಾಲನ್ನು ಪ್ರಾಜೆಕ್ಟ್ ಮಾಡಿದರೆ ಇದು ನಮಗೆ ತ್ರಿಜ್ಯ a ನ ಸರ್ಕಲ್ ಅನ್ನು ನೀಡುತ್ತದೆ. ಇದು xy ಪ್ಲೇನ್ನಲ್ಲಿ ಇದೆ. ಆದ್ದರಿಂದ ಇದನ್ನು ಯಾವುದಾದರೂ ಒಂದು ಪ್ಲೇನ್ನಲ್ಲಿ ಪ್ರಾಜೆಕ್ಟ್ ಮಾಡಬಹುದು, ಅದು yz ಆಗಿರಬಹುದು ಅಥವಾ zx ಅಥವಾ xy ಆಗಿರಬಹುದು. ಆದ್ದರಿಂದ xy ಪ್ಲೇನ್ಗೆ ಪ್ರಾಜೆಕ್ಟ್ ಮಾಡೋಣ. xy ಪ್ಲೇನ್ನಲ್ಲಿ ಇದು ತ್ರಿಜ್ಯ a ನ ಸರ್ಕಲ್ ಆಗಲಿದೆ, ಇದರ ಸೆಂಟರ್ 0. ಆದ್ದರಿಂದ ಇಲ್ಲಿರುವ ಡೊಮೇನ್ ಅದು xy ಪ್ಲೇನ್ನಲ್ಲಿ ಸರ್ಕ್ಯುಲಾರ್ ಡಿಸ್ಕ್ ಆಗಿದೆ. ನಂತರ ಸರ್ಫೇಸ್ ಅನ್ನು ಈ ರೀತಿ ನೀಡಲಾಗುತ್ತದೆ. ಸುಮ್ಮನೆ ಇದು z ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ a ಸ್ಕ್ವೇರ್ ಮೈನಸ್ x ಅದು ಸ್ಕ್ವೇರ್ ಮೈನಸ್ y ಸ್ಕ್ವೇರ್, ಯಾಕೆಂದರೆ ನಾವು ಪರಿಗಣಿಸುತ್ತಿರುವುದು ಮೇಲಿನ ಭಾಗದ ಸ್ಫಿಯರ್ ಹಾಗೂ ನಾವು ಇಡೀ ಸ್ಫಿಯರ್ನ ಸರ್ಫೇಸ್ ಏರಿಯಾ ಕಂಪ್ಯೂಟ್ ಮಾಡಲು ಇದನ್ನು ಡಬಲ್ ಮಾಡಬಹುದು. ನಾವು ಇಲ್ಲಿ ಸ್ಫಿಯರ್ನ ಮೇಲಿನ ಅರೆಪಾಲಿನ ಪಾಸಿಟಿವ್ ಭಾಗವನ್ನು ಮಾತ್ರ ಪರಿಗಣಿಸುತ್ತಿದ್ದೇವೆ ಹಾಗೂ ನಾವು ಇದನ್ನು xy ಪ್ಲೇನ್ನಲ್ಲಿ ಪ್ರಾಜೆಕ್ಟ್ ಮಾಡಿದಾಗ ನಮಗೆ ಇಲ್ಲಿ ತ್ರಿಜ್ಯ a ನ
ಸರ್ಕಲ್ ಸಿಗಲಿದೆ. ಇದು 0 0 ಸೆಂಟರ್ನಲ್ಲಿದೆ. ಸರಿ, ಆದ್ದರಿಂದ ಸಮೀಕರಣವು ನಮಗೆ ಸರ್ಫೇಸ್ ಅನ್ನು ಕೊಡಲಿದೆ. ಇದರ ಬಗ್ಗೆ ಈಗಾಗಲೇ ನಾನು ಚರ್ಚಿಸಿದ್ದೇನೆ. ಮೇಲಿನ ಅರೆಪಾಲಿನ ಪಾಸಿಟಿವ್ ಭಾಗಕ್ಕೆ ನಾವು ತೆಗೆದುಕೊಳ್ಳೋಣ. z = ಸ್ಕ್ವೇರ್ ರೂಟ್ 1 ಮೈನಸ್ ಕ್ಷಮಿಸಿ a ಸ್ಕ್ವೇರ್ ಕಳೆ x, ಇದು ಸ್ಕ್ವೇರ್ ಕಳೆ y ಸ್ಕ್ವೇರ್, ಇದು ಮೇಲಿನ ಭಾಗಕ್ಕೆ. ಹಾಗೂ ಈಗ ನಾವು ಕಂಪ್ಯೂಟ್ ಮಾಡಬೇಕು, ಯಾಕೆಂದರೆ ಸೂತ್ರದಲ್ಲಿ ನಮಗೆ z ವಿತ್ ರೆಸ್ಪೆಕ್ಟ್ ಟು x ನ ಪಾರ್ಷಿಯಲ್ ಡಿರೈವೇಟಿವ್ ಬೇಕಾಗಿದೆ. ಹಾಗೂ ಪಾರ್ಷಿಯಲ್ ಡಿರೈವೇಟಿವ್ ಆಫ್ ಸೆಟ್ ವಿತ್ ರೆಸ್ಪೆಕ್ಟ್ ಟು y, ಆದ್ದರಿಂದ ಈ ಸೆಟ್ನ ಪಾರ್ಷಿಯಲ್ ಡಿರೈವೇಟಿವ್ ವಿತ್ ರೆಸ್ಪೆಕ್ಟ್ ಟು x. ಆದ್ದರಿಂದ ಇಲ್ಲಿ ಇದು ಪವರ್ ಅರ್ಧ. ಇದರಿಂದ ನಮಗೆ ಸಿಗುವುದು ಏನೆಂದರೆ ಇದು ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಅರ್ಧ. ಹಾಗೂ ಇದನ್ನು ಡಿಫರೆನ್ಷಿಯೇಟ್ ಮಾಡಿದಾಗ ಇದು ವಿತ್ ರೆಸ್ಪೆಕ್ಟ್ ಟು x ನಮಗೆ ಸಿಗುವುದು ಅದೇ ಈಕ್ವೇಶನ್ನ ಅರ್ಧ. ಇಲ್ಲಿ ಏನೆಂದರೆ 1/2 ಮೈನಸ್ 1, ಆದ್ದರಿಂದ ಇದು ಮೈನಸ್ ಅರ್ಧ ಇಲ್ಲಿ. ಹಾಗೂ ಇದರ ಡೆರಿವೇಟಿವ್ಸ್ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು x, ಅದು ಹೀಗಾಗುತ್ತದೆ -2x. ಇಲ್ಲಿ ಈ 2 ಕ್ಯಾನ್ಸಲ್ ಆಗುತ್ತದೆ. ಹಾಗೂ ಇಲ್ಲಿ ಮೈನಸ್ ಸೈನ್, ಹಾಗೂ ಇಲ್ಲಿ ಇದು x, ಅದು ನ್ಯೂಮರೇಟರ್ನಲ್ಲಿದೆ, ಹಾಗೂ ಈ ಪವರ್ ಅದು ಮೈನಸ್ ಅರ್ಧ, ಅದು ಡಿನಾಮಿನೇಟರ್ನಲ್ಲಿರಲಿದೆ. ಹಾಗಾಗಿ ಈ ಫಂಕ್ಷನ್ನ ಪಾರ್ಷಿಯಲ್ ಡಿರೈವೇಟಿವ್ ವಿತ್ ರೆಸ್ಪೆಕ್ಟ್ ಟು x. ಹಾಗೂ ಇಲ್ಲಿ ಅದೇ ರೀತಿ ಪಾರ್ಷಿಯಲ್ ಡೆರಿವೇಟಿವ್ಸ್ ವಿತ್ ರೆಸ್ಪೆಕ್ಟ್ ಟು y. ಇಲ್ಲಿ ಒಂದು ವ್ಯತ್ಯಾಸ ಏನೆಂದರೆ ಇಲ್ಲಿ ಈ y ಅನ್ನು ಇಲ್ಲಿ ತರಲಿದ್ದೇವೆ. ಹಾಗೂ ಡೊಮೇನ್ ಆಫ್ ಇಂಟೆಗ್ರೇಷನ್ ಅದನ್ನು ನಾವು ಈಗಾಗಲೇ ಚರ್ಚಿಸಿದ್ದೇವೆ. ನಾವು ಈ ಮೇಲಿನ ಅರೆಪಾಲಿನ ಸ್ಫಿಯರ್ ಅನ್ನು xy ಪ್ಲೇನ್ನಲ್ಲಿ ಪ್ರಾಜೆಕ್ಟ್ ಮಾಡುತ್ತೇವೆ. ಇದರಿಂದ ನಮಗೆ ಇಲ್ಲಿ ತ್ರಿಜ್ಯ ನ ಸರ್ಕಲ್ ಇಲ್ಲಿ ಸಿಗಲಿದೆ. ಹಾಗೂ ಸರ್ಕಲ್ನ ಸಮೀಕರಣ ಸ್ವಾಭಾವಿಕವಾಗಿ ಅದು x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಈಸ್ ಈಕ್ವಲ್ ಟು a ಸ್ಕ್ವೇರ್. ಹಾಗಾಗಿ ನಾವು ಅಂದುಕೊಳ್ಳೋಣ ಇದು x ಆಕ್ಸಿಸ್ ಹಾಗೂ ಇದು ಇಲ್ಲಿ y ಆಕ್ಸಿಸ್. ಹಾಗಾಗಿ ಸರ್ಫೇಸ್ ಅನ್ನು ಕಂಪ್ಯೂಟ್ ಮಾಡಲು ಸೂತ್ರಕ್ಕಾಗಿ ನಾವು ಇದನ್ನು ಇಲ್ಲಿ ಡಬಲ್ ಮಾಡೋಣ, ಯಾಕೆಂದರೆ ನಾವು ಇಲ್ಲಿ ಸ್ಫಿಯರ್ನ ಮೇಲಿನ ಭಾಗವನ್ನು ಮಾತ್ರ ಪರಿಗಣಿಸಿದ್ದೇವೆ. ಆದ್ದರಿಂದ ಈಗ ನಮ್ಮ ಬಳಿ ಕೆಳಗಿನ ಭಾಗವನ್ನು ಇಲ್ಲಿ 2ರೊಂದಿಗೆ ಡಬಲ್ ಮಾಡಬಹುದು. ಹಾಗೂ ಇದು -a ರಿಂದ a, ಆದ್ದರಿಂದ ನಾವು ಮೊದಲಿಗೆ ಒಳ ಭಾಗವನ್ನು ಸರಿಪಡಿಸೋಣ, ಅದು ವಿತ್ ರೆಸ್ಪೆಕ್ಟ್ ಟು y. ಹಾಗೂ ಇದು y ನಿರ್ದೇಶನದಲ್ಲಿದೆ. ನಾವು ಈ ಸರ್ಕಲ್ನ ಮೇಲಿನ ಭಾಗಕ್ಕೆ ಸರಿಸಲಿದ್ದೇವೆ. ಅದರ ಅರ್ಥ ಇದು ಮೈನಸ್ a ಸ್ಕ್ವೇರ್ ಮೈನಸ್ x0 ಸ್ಕ್ವೇರ್. ಆದ್ದರಿಂದ ಇಲ್ಲಿರುವ y ಅದು ಸ್ಕ್ವೇರ್ ರೂಟ್ a ಸ್ಕ್ವೇರ್ ಮೈನಸ್ x0 ಸ್ಕ್ವೇರ್ ಪ್ಲಸ್ ಮೈನಸ್. ಆದ್ದರಿಂದ ಇದು ಮೈನಸ್ ಸೈನ್ ಆಗಲಿದೆ, ಹಾಗೂ ಮೇಲಿನ ಭಾಗವು ಪ್ಲಸ್ ಸೈನ್ ಆಗಲಿದೆ. ನಾವು ಕೆಳಗಿನಿಂದ ಮೈನಸ್ ಸೈನ್ ನೊಂದಿಗೆ ಮೇಲಿನ ಪ್ಲಸ್ ಸೈನ್ಗೆ ಸರಿಯಲಿದ್ದೇವೆ. ಆದ್ದರಿಂದ ಇದು ಮೈನಸ್ a ಸ್ಕ್ವೇರ್ ಮೈನಸ್ x, ಇದು ಸ್ಕ್ವೇರ್ ನಿಂದ ಪ್ಲಸ್ ಇಲ್ಲಿ a ಸ್ಕ್ವೇರ್ ಮೈನಸ್ x ಈ ಸ್ಕ್ವೇರ್ ಮೇಲಿನ ಭಾಗ. ಹಾಗೂ ನಂತರ ಈ ಲೈನ್ಗಳು ಇಲ್ಲಿ ಇದು ನಿರ್ದೇಶನ x ನಲ್ಲಿದೆ. ಇದನ್ನು ಸರಿಸಲಿದ್ದೇವೆ. -a ರಿಂದ +a ನಡೆಗೆ ಇದು x ನಿರ್ದೇಶನದಲ್ಲಿದೆ. ಆದ್ದರಿಂದ -a ರಿಂದ +a. ಈ ಇಂಟೆಗ್ರಿನ್ 1 ಪ್ಲಸ್ zx ಹೋಲ್ ಸ್ಕ್ವೇರ್ ಪ್ಲಸ್ zx zy, ಇಲ್ಲಿ zy ಹೋಲ್ ಸ್ಕ್ವೇರ್. ಹಾಗೂ ಇದು dy dx, ಅದು ನಮಗೆ ಈಗ ಡಬಲ್ ಇಂಟಿಗ್ರಲ್ ಕಂಪ್ಯೂಟ್ ಮಾಡಲು ಬೇಕಾಗಿರುವ ಸರ್ಫೇಸ್. ಇದು ನಮಗೆ ಸ್ಫಿಯರ್ನ ಸರ್ಫೇಸ್ ಏರಿಯಾವನ್ನು ನೀಡಲಿದೆ. ಆದ್ದರಿಂದ ನಮ್ಮ ಬಳಿ ಈಗ ಇರುವುದು ಪಾರ್ಷಿಯಲ್ ಡಿರೈವೇಟಿವ್ ವಿತ್ ರೆಸ್ಪೆಕ್ಟ್ ಟು x, ಇದು ಪಾರ್ಷಿಯಲ್ ಡಿರೈವೇಟಿವ್ ಆಫ್ z ವಿತ್ ರೆಸ್ಪೆಕ್ಟ್ ಟು y. ಹಾಗೂ ಇದು ಇದರ ಸೂತ್ರ. ಇಲ್ಲಿ ಇದು ವಿತ್ ರೆಸ್ಪೆಕ್ಟ್ ಟು y, ಆದ್ದರಿಂದ ಇಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮಗೆ ಸಿಗುವುದು ಈ ಟರ್ಮ್ಸ್ನ ಹೋಲ್ ಸ್ಕ್ವೇರ್ಗಳು. ನಮಗೆ ಸಿಗುವಂತದ್ದು ಇದು 1 ಪ್ಲಸ್ ಈ x, ಇದು ಸ್ಕ್ವೇರ್, ಇಲ್ಲಿ a ಸ್ಕ್ವೇರ್ ಮೈನಸ್ x, ಇದು ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಹೀಗಾಗುತ್ತದೆ. ಹಾಗೂ ಇಲ್ಲಿ ಕೂಡ y ಸ್ಕ್ವೇರ್ನ ಮೇಲೆ a ಸ್ಕ್ವೇರ್ ಮೈನಸ್ x, ಇದು ಸ್ಕ್ವೇರ್, ಹಾಗೂ ಮೈನಸ್ y ಸ್ಕ್ವೇರ್. ಇಲ್ಲಿ ಇದನ್ನು ಕಾಮನ್ ಆಗಿ ತೆಗೆದುಕೊಳ್ಳೋಣ. x ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ನಮಗೆ ಸಿಗುವುದು ಇದು x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್, ಇದು ಕ್ಯಾನ್ಸಲ್ ಗೊಳ್ಳುತ್ತದೆ ಹಾಗೂ ಸಿಗುವಂತದ್ದು ಇದು. ಆದ್ದರಿಂದ ಇದು a ನ ಮೇಲೆ ಸ್ಕ್ವೇರ್ ರೂಟ್ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಮೈನಸ್ y ಸ್ಕ್ವೇರ್.
ಆದ್ದರಿಂದ ಒಂದೇ ಲಿಮಿಟ್ ನಮ್ಮ ಬಳಿ ಇರುವುದು ಮತ್ತು ಇಂಟೆಗ್ರಿನ್ ಆಗಬಹುದು ಇದು ಎ ನ ಮೇಲಕ್ಕೆ ಸ್ಕ್ವೇರ್ ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಹಾಗೂ dy dx. ಆದ್ದರಿಂದ ಈಗ ಪೋಲಾರ್ ಕೋಆರ್ಡಿನೇಟ್ ಆಗಿ ಬದಲಿಸಿದರೆ ಇಂಟಿಗ್ರಲ್ನ ಲಿಮಿಟ್ಸ್ ಅನ್ನು ನೋಡಿದಾಗ ಇದು ಮತ್ತಷ್ಟು ಸುಲಭವಾಗಿ ಕಾಣಿಸುತ್ತದೆ ಹಾಗೂ ಇಂಟೆಗ್ರಿನ್ ಕೂಡ ಸೂಚಿಸುತ್ತದೆ ಇದನ್ನು ಪೋಲಾರ್ ಕೋಆರ್ಡಿನೇಟ್ಗೆ ಕನ್ವರ್ಟ್ ಮಾಡಬೇಕೆಂದು ಇದರ ಬಗ್ಗೆ ಹಿಂದಿನ ಲೆಕ್ಚರ್ನಲ್ಲಿ ಚರ್ಚಿಸಿದ್ದೇವೆ ಆದ್ದರಿಂದ ಈ x r cos θ ಸಬ್ಸ್ಟಿಟ್ಯೂಟ್ ಮಾಡಿದಲ್ಲಿ x r cos θ ಹಾಗೂ ನಾವು y r sin θ ಎಂದು ತೆಗೆದುಕೊಳ್ಳೋಣ ಆದ್ದರಿಂದ ಈ ಸಬ್ಸ್ಟಿಟ್ಯೂಷನ್ ನಿಂದ ನಾವು ಕಂಡು ಹಿಡಿಯಬೇಕಾದದ್ದು ಲಿಮಿಟ್ಸ್ ಆದ್ದರಿಂದ ಇಲ್ಲಿ ಸರ್ಕಲ್ನ ಕೇಸ್ನಲ್ಲಿ ಕಂಡು ಹಿಡಿಯಲು ಸಾಮಾನ್ಯವಾಗಿದೆ ಆದ್ದರಿಂದ ಥೀಟಾಗೆ ಇರುವುದು 0 ಯಿಂದ 2 ಪೈ ಯಾಕಂದರೆ ಇದು ನಮ್ಮ ಸರ್ಕಲ್ ಇಲ್ಲಿ ಥೀಟಾ ಹೆಚ್ಚಾಗಿ 0 ಯಿಂದ 2 ಪೈ ಹಾಗೂ r ಗಾಗಿ 0 ಯಿಂದ a ಆದ್ದರಿಂದ r 0 ಯಿಂದ ಸರ್ಕಲ್ ನಡೆಗೆ ಸರಿಸುತ್ತದೆ ಇದರ ಅರ್ಥ 0 ಯಿಂದ a ಇಲ್ಲಿರುವುದು ಇಂಟೆಗ್ರಿನ್ ಎ ನ ಮೇಲಕ್ಕೆ ಸ್ಕ್ವೇರ್ ರೂಟ್ ಎ ಸ್ಕ್ವೇರ್ ಹಾಗೂ x ಇದು ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಆದ್ದರಿಂದ ಮೈನಸ್ ಸೈನ್ x ಇದು ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಇದು ನಮಗೆ ಕೊಡುವುದು x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ r ಸ್ಕ್ವೇರ್. ಆದ್ದರಿಂದ ಇಲ್ಲಿ a ಸ್ಕ್ವೇರ್ ಮೈನಸ್ r ಸ್ಕ್ವೇರ್ ಹಾಗೂ ಇದು ಫ್ಯಾಕ್ಟರ್ r. ಇದು ಜಕೋಬಿಯನ್ ಅಥವಾ ನೇರವಾಗಿ ಇದನ್ನು ನಾವು ಪೋಲಾರ್ ಕೋರ್ಡಿನೇಟ್ಸ್ನಲ್ಲಿ ಕಂಡಿದ್ದೇವೆ ನಮಗೆ ಹೆಚ್ಚುವರಿ ಫ್ಯಾಕ್ಟರ್ ಸಿಗುವುದು ಇಲ್ಲಿ r. ಆದ್ದರಿಂದ ಸಿಗುವುದು r d ಥೀಟಾ ಈ ಇಂಟೆಗ್ರಿನ್ನೊಂದಿಗೆ ಹಾಗೂ ಈಗ ಇದು ನೋಡಲು ಸುಲಭ ಯಾಕಂದರೆ ಈ r ಕುಳಿತಿದೆ ಅಲ್ಲಿ ಹಾಗೂ ಈ r ಅದು ಸ್ಕ್ವೇರ್ ಟರ್ಮ್ ಇಲ್ಲಿ ಆದ್ದರಿಂದ ನಾವು ಸುಲಭವಾಗಿ ಇಂಟಿಗ್ರೇಟ್ ಮಾಡಬಹುದು ಈ ಇಂಟೆಗ್ರಿನ್ ವಿತ್ ರೆಸ್ಪೆಕ್ಟ್ ಟು r ಆದ್ದರಿಂದ ನಮಗೆ ಸಿಗುವುದು ಏನೆಂದರೆ ಈ ಪವರ್ ಮೈನಸ್ ಅರ್ಧ ಆಗಿದ್ದರಿಂದ ಇಂಟಿಗ್ರೇಟ್ ಮಾಡಿದಾಗ ಇದು ಮೈನಸ್ ಅರ್ಧ ಹಾಗೂ ಪ್ಲಸ್ 1 ಆದ್ದರಿಂದ ಈ ಸ್ಕ್ವೇರ್ ರೂಟ್ ನ್ಯೂಮರೇಟರ್ಗೆ ಹೋಗುತ್ತದೆ ಈಗ ನಮ್ಮ ಬಳಿ ಇರುವುದು ಎ ಸ್ಕ್ವೇರ್ ಮೈನಸ್ ಇದು r ಸ್ಕ್ವೇರ್ ಹಾಗೂ ಈ ಎರಡು ಫ್ಯಾಕ್ಟರ್ ಕೂಡ ಇದೆ ಹಾಗೂ ಇಲ್ಲಿ ಸಿಗುವುದು ನಮಗೆ ಇದು r ಇಲ್ಲಿ ಆದ್ದರಿಂದ ಅರ್ಧಕ್ಕೆ n ಅನ್ನು ಗುಣಿಸೋಣ 2 ಅನ್ನು ಗುಣಿಸೋಣ ಆದ್ದರಿಂದ ಇಲ್ಲಿ ಇಂಟೆಗ್ರಲ್ ಅನ್ನು ತೆಗೆದಾಗ ಮೈನಸ್ ಅರ್ಧ ಪ್ಲಸ್ 1 ಅರ್ಧ ಆದ್ದರಿಂದ ಅದು ಕ್ಯಾನ್ಸಲ್ ಗೊಳ್ಳುತ್ತದೆ ನಮಗೆ ಇಂಟಿಗ್ರಲ್ ಸಿಗುವುದು ಸ್ಕ್ವೇರ್ ರೂಟ್ ಎ ಸ್ಕ್ವೇರ್ ಮೈನಸ್ r ಸ್ಕ್ವೇರ್ ಈ ಎರಡು ಮೊದಲೇ 2ರ ಜೊತೆ ಇದೆ ಆದ್ದರಿಂದ 2a ಹಾಗೂ ಹೊರಗಿರುವುದನ್ನು ಇಂಟಿಗ್ರೇಟ್ ಮಾಡಿದಾಗ ಒಳಗಿನ ಇಂಟಿಗ್ರಲ್ ಬಳಿ ಥೀಟಾವಿರುವ ಯಾವುದೇ ಅಂಶ ಇರುವುದಿಲ್ಲ ಆದ್ದರಿಂದ ನಾವು ಹೊರಗಿನ ಇಂಟಿಗ್ರಲ್ ಅನ್ನು ಇಂಟಿಗ್ರೇಟ್ ಮಾಡಬಹುದು ಆದ್ದರಿಂದ ಈ ಕೇಸ್ನಲ್ಲಿ ಸುಮ್ಮನೆ ನಮಗೆ ಸಿಗುವುದು 2 ಪೈ ಯಾಕಂದರೆ ಥೀಟಾ ಮತ್ತು ಮೇಲಿನ ಲಿಮಿಟ್ ಇರುವ ಇಂಟಿಗ್ರಲ್ ಅದು 2 ಪೈ ಕೆಳಗಿನ ಲಿಮಿಟ್ ಅದು 0 ಆದ್ದರಿಂದ ನಮಗೆ ಸಿಗುವುದು ಪೈ ಹೊರಗಿನ ಇಂಟಿಗ್ರಲ್ನಿಂದ ಹಾಗೂ ಒಳಗಿನ ಇಂಟಿಗ್ರಲ್ ಇದನ್ನು ಕೊಡುತ್ತಿದೆ ಎ ಸ್ಕ್ವೇರ್ ಮೈನಸ್ r ಸ್ಕ್ವೇರ್ ಸ್ಕ್ವೇರ್ ರೂಟ್ ಇದರ ಲಿಮಿಟ್ 0 ಯಿಂದ a ಈಗ ಈ ಲಿಮಿಟ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇದು ಮೇಲಿನ ಲಿಮಿಟ್ 0 ಆಗುತ್ತದೆ r ನ ಲಿಮಿಟ್ 0ಯಾಗಿ ಸೆಟ್ ಮಾಡಿದಾಗ ಇದು ಇಲ್ಲಿ a ಮೈನಸ್ ಸೈನ್ ನೊಂದಿಗೆ ಆದ್ದರಿಂದ ಇದು ಮೈನಸ್ ಪ್ಲಸ್ ಆಗುತ್ತದೆ ಹಾಗೂ ಉತ್ತರವು 4 ಪೈ ಎ ಸ್ಕ್ವೇರ್ ಹಾಗೂ ಅದು ಸರಿಯಾಗಿ ಸ್ಫಿಯರ್ ನ ಸರ್ಫೇಸ್ ಏರಿಯಾ ಇದು ನಮಗೆ ಮೊದಲೇ ತಿಳಿದಿದೆ ಆದ್ದರಿಂದ ಡಬಲ್ ಇಂಟಿಗ್ರಲ್ನ ಸಹಾಯದೊಂದಿಗೆ ಹಾಗೂ ಪೋಲಾರ್ ಕೋರ್ಡಿನೇಟ್ಸ್ನ ಸಹಾಯದೊಂದಿಗೆ ನಾವು ಬಹಳ ಸರ್ಫೇಸ್ ಏರಿಯಾವನ್ನು ಕಂಪ್ಯೂಟ್ ಮಾಡಬಹುದು ಆದ್ದರಿಂದ ಮುಂದಿನ ಪ್ರಾಬ್ಲಮ್ ನೋಡೋಣ ಈಗ ನಾವು ಸ್ಫಿಯರ್ನ ಒಂದು ಭಾಗದ ವಿಸ್ತೀರ್ಣವನ್ನು ಕಂಡು ಹಿಡಿಯೋಣ ಆದ್ದರಿಂದ ನಮ್ಮ ಬಳಿ ಮತ್ತೊಮ್ಮೆ ಇರುವುದು ಸ್ಫಿಯರ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ z a ಸ್ಕ್ವೇರ್ ಇದು ಸಿಲಿಂಡರ್ನಿಂದ ತುಂಡರಿಸಲಾಗಿದೆ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ x ಆದ್ದರಿಂದ ಸರ್ಕಲ್ನ ಸಮೀಕರಣ ಇಲ್ಲಿ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಇದು ax x ಸ್ಕ್ವೇರ್ ಹಾಗೂ ಮೈನಸ್ ax ಹಾಗೂ ಪ್ಲಸ್ ಈ y ಸ್ಕ್ವೇರ್ 0 ಇದನ್ನು ಹೋಲ್ ಸ್ಕ್ವೇರ್ ಮಾಡಬಹುದು ಆದ್ದರಿಂದ a ಭಾಗಿಸು 2 ಹೋಲ್ ಸ್ಕ್ವೇರ್ ಆದ್ದರಿಂದ ನಮಗೆ ಸಿಗುವುದು x ಸ್ಕ್ವೇರ್ ಇಲ್ಲಿ ಹಾಗೂ ಅದು ಆಗುವ ಟರ್ಮ್ ಮೈನಸ್ ax ಅದು ಮೊದಲೇ ಇಲ್ಲಿದೆ ಇಲ್ಲಿ ಹೆಚ್ಚುವರಿ ಟರ್ಮ್ ಇರಲಿದೆ a ಸ್ಕ್ವೇರ್ ಬೈ 4 ಇದನ್ನು ಬಲ ಬದಿಯಲ್ಲಿ ಇಡಬಹುದು ಸರಿದೂಗಿಸುವ ಕಾರಣ ಹಾಗೂ ಇಲ್ಲಿದೆ y ಸ್ಕ್ವೇರ್ ಆದ್ದರಿಂದ ಸರ್ಕಲ್ನ ಸಮೀಕರಣ ಇದರ ಸೆಂಟರ್ a ಭಾಗಿಸು 2 ಮತ್ತು 0 ಆದ್ದರಿಂದ a ಭಾಗಿಸು 2 ಇದು ಸೆಂಟರ್ ಹಾಗೂ a ಭಾಗಿಸು 2 ಇದು ಮತ್ತೊಮ್ಮೆ ತ್ರಿಜ್ಯ ಆದ್ದರಿಂದ a ಭಾಗಿಸು 2 ಹೋಲ್ ಸ್ಕ್ವೇರ್ ಆದ್ದರಿಂದ ಇದರೊಂದಿಗೆ
ಇದನ್ನು ಸ್ವಚ್ಛಗೊಳಿಸೋಣ. ಆದ್ದರಿಂದ ಇಲ್ಲಿರುವುದು ವೃತ್ತಾಕಾರದ ಸಿಲಿಂಡರ್, ಆದ್ದರಿಂದ ಇದು ಕೊಡಲಾಗಿರುವುದು XY ಪ್ಲೇನ್ನಲ್ಲಿ, ಆದರೆ ನಮ್ಮ ಬಳಿ ಇರುವ ಸಿಲಿಂಡರ್ ಇದು Z ಆಕ್ಸಿಸ್ ನಲ್ಲಿದೆ, ಆದ್ದರಿಂದ ಇದು ಸಿಲಿಂಡರ್ನ ಪ್ರೊಜೆಕ್ಷನ್. ಇದು XY ಪ್ಲೇನ್ ನಲ್ಲಿದೆ, ಆದ್ದರಿಂದ ಇಲ್ಲಿ ಇದು X ಆಕ್ಸಿಸ್ ಹಾಗೂ ಮತ್ತೆ ನಮ್ಮ ಬಳಿ ಇರುವುದು Z ಆಕ್ಸಿಸ್. ಇದರ ಸೆಂಟರ್ a/2 0 ಹಾಗೂ ತ್ರಿಜ್ಯ ಮತ್ತೊಮ್ಮೆ a/2. ಈ ಸರ್ಕಲ್ಗೆ ಈಗ ನಮಗೆ ಬೇಕಾಗಿರುವುದು ಇದು. ನಮ್ಮ ಹಿಂದಿನ ಲೆಕ್ಚರ್ನಲ್ಲಿ ನಾವು ನೋಡಿದ್ದೇವೆ ಏನೆಂದರೆ r a cos θ. ಇದು ಸರ್ಕಲ್ನ ಪೋಲಾರ್ ಸಮೀಕರಣ ಕೂಡ. ಇದು ನಮಗೆ ಕಂಪ್ಯೂಟೇಶನ್ ನಲ್ಲಿ ಬೇಕಾಗಿದೆ. ಇಲ್ಲಿ ಮತ್ತೊಮ್ಮೆ ನಾವು Z ಮತ್ತು X ಅನ್ನು ಕಂಪ್ಯೂಟ್ ಮಾಡಬೇಕು. ಇದನ್ನು ಮೊದಲೇ ಮೌಲ್ಯಮಾಪನ ಮಾಡಿದ್ದೇವೆ ಹಿಂದಿನ ಉದಾಹರಣೆಯಲ್ಲಿ ZY ಕೂಡ. ಹಾಗೂ ನಾವು ಇಲ್ಲಿ ಸಿಲಿಂಡರ್ ನಿಂದ ತುಂಡರಿಸಲಾದ ಸ್ಫಿಯರ್ನ ಸರ್ಫೇಸ್ ಅನ್ನು ಕಂಡು ಹಿಡಿಯಬೇಕಾಗಿದೆ. ಆದ್ದರಿಂದ ಮತ್ತೊಮ್ಮೆ ಇಲ್ಲಿ ಇರುವುದು ಇಲ್ಲಿ 2 ಬಾರಿ ಇದೆ, ಯಾಕೆಂದರೆ ಈ ಸ್ಫಿಯರ್ನ ಮೇಲಿನ ಮತ್ತು ಕೆಳಗಿನ ಭಾಗವನ್ನು ಮಾಡಬೇಕು. ಹಾಗೂ ಈ ಸಿಲಿಂಡರ್ ಇಲ್ಲಿ ತುಂಡು ಮಾಡಲಾಗಿದೆ. ಆದ್ದರಿಂದ ನಾವು ನಮ್ಮ ಕಂಪ್ಯೂಟೇಶನ್ ಅಲ್ಲಿ ಪರಿಗಣಿಸುತ್ತಿರುವುದು ಬರೀ ಮೇಲಿನ ಭಾಗದ ಇಂಟೆಗ್ರೇಷನ್. ಆದ್ದರಿಂದ ಇಲ್ಲಿ ನಾವು ಡಬಲ್ ಕೂಡ ಮಾಡಬೇಕು, ಯಾಕೆಂದರೆ ಈ ಕೆಳಗಿನ ಭಾಗದ ಕಾರಣ. ಆದ್ದರಿಂದ ಮೂಲಭೂತವಾಗಿ 4 ಬಾರಿ, ಯಾಕೆಂದರೆ ನಾವು ಈ ಭಾಗವನ್ನು ಮಾತ್ರ ಪರಿಗಣಿಸುತ್ತಿದ್ದೇವೆ. ಇದು ಸಿಲಿಂಡರ್ನ ಅರ್ಧದಿಂದ ತುಂಡು ಮಾಡಲಾಗಿದೆ ಹಾಗೂ ಇದರಿಂದ ನಾವು ಇದನ್ನು ಡಬಲ್ ಮಾಡಬೇಕು. ಹಾಗೂ ಇಲ್ಲಿ ಸ್ಫಿಯರ್ ಇರುವ ಕಾರಣ ಇದಕ್ಕೆ ಮೇಲಿನ ಮತ್ತು ಕೆಳಗಿನ ಭಾಗ 2 ಇದೆ. ಆದ್ದರಿಂದ ಅದಕ್ಕಾಗಿ ನಾವು ಮತ್ತೊಮ್ಮೆ 2 ರಿಂದ ಗುಣಿಸಬೇಕು. ಹಾಗಾಗಿ ಇದು 4 ಬಾರಿ ಡೊಮೇನ್ D. ಇದು ಈ ಸರ್ಕಲ್ನ ಮೇಲಿನ ಭಾಗ. ಈಗ ಇದು ನಮ್ಮ ಡೊಮೇನ್. ಹಾಗೂ ಇದು ಮತ್ತೊಮ್ಮೆ Z ಮೇಲಕ್ಕೆ ∆y. ಆದ್ದರಿಂದ ನಮಗೆ ಬೇಕಾದದ್ದು ನಾವು ಇಲ್ಲಿ ಇಡೋಣ. ಹಾಗೂ ಹಿಂದಿನ ಉದಾಹರಣೆಯ ಪ್ರಕಾರ ನಾವು a ನ ಮೇಲಕ್ಕೆ a² - xe² - y² dx dy 4 ಬಾರಿ. ಇದನ್ನು ಮತ್ತೊಮ್ಮೆ ಲೆಕ್ಕಿಸಬಹುದು ಇದರ ಸಹಾಯದೊಂದಿಗೆ, ಪೋಲಾರ್ ಕೋಆರ್ಡಿನೇಟ್ನ ಸಹಾಯದೊಂದಿಗೆ. ಈಗ ಮೇಲಿನ ಅರ್ಧದ ಲಿಮಿಟ್ ಅನ್ನು ನಿಷೇಧಿಸೋಣ. ಸರ್ಕಲ್ನ ಮೇಲಿನ ಅರ್ಧ ಭಾಗ, ಆದ್ದರಿಂದ θ 0 ಯಿಂದ π/2ಕ್ಕೆ ಹೋಗುತ್ತದೆ. ಆದ್ದರಿಂದ ಇದು θ 0 ಮತ್ತು θ π/2. ನಂತರ ಈ r 0 ಯಿಂದ ಸರ್ಕಲ್ ನಡೆ ಹೋಗುತ್ತದೆ, ಆದ್ದರಿಂದ r 0 ಯಿಂದ ಸರ್ಕಲ್ a cos θ. ಹಾಗೂ ಇಲ್ಲಿ a ಮೇಲಕ್ಕೆ a² - r² with r dθ. ಆದ್ದರಿಂದ ಇದು ಇಂಟಿಗ್ರೇಟ್ ಮಾಡಲು ಬಹಳ ಸುಲಭವಾಗಿದೆ. ಹಿಂದಿನ ಉದಾಹರಣೆಯಲ್ಲಿ ಇದನ್ನು ಕಂಡಿದ್ದೇವೆ. ಆದ್ದರಿಂದ ಇಂಟಿಗ್ರೇಟ್ ಮಾಡಿದ ನಂತರ ಲಿಮಿಟ್ 0 ಆಗಿ ಹಾಕಲಿದ್ದೇವೆ. ಹಾಗೂ ಮೇಲಿನ ಲಿಮಿಟ್ ಇದು a cos θ. ಇದು ಇಲ್ಲಿ ನಮಗೆ ಕೊಡುವುದು a sin θ. ಇಲ್ಲಿ ಮೇಲಿನ ಲಿಮಿಟ್ ಹಾಕಿದಾಗ a² - a² cos θ ಇದಾಗುವುದು a sin θ. ಹಾಗೂ ಇದು ಪ್ಲಸ್ ಹಾಗೂ r ಅನ್ನು 0 ಆಗಿ ಸೆಟ್ ಮಾಡಿದಾಗ ಸಿಗುವುದು a. ಆದ್ದರಿಂದ ಇದು a sin θ a. ಹಾಗೂ ಇಲ್ಲಿ ಇಂಟಿಗ್ರೇಟ್ ಮಾಡಲಿದ್ದೇವೆ ವಿತ್ ರೆಸ್ಪೆಕ್ಟ್ ಟು θ. ಆದ್ದರಿಂದ ಇದು sin θ. ಇದು ಕೊಡುವುದು cos θ ಹಾಗೂ a θ. ಲಿಮಿಟ್ 0 ಯಿಂದ π/2. ಹಾಗೂ ಒಮ್ಮೆ ಕಂಪ್ಯೂಟ್ ಮಾಡಿದ ನಂತರ ಸಿಗುವುದು ಇದು 2a² ಹಾಗೂ π-2. ಆದ್ದರಿಂದ ಇಲ್ಲಿ ಕಷ್ಟದ ವಿಷಯವೆಂದರೆ ಇಂಟಿಗ್ರಲ್ ಲಿಮಿಟ್ ಅನ್ನು ಗುರುತಿಸುವುದು. ಹಾಗೂ ಇಲ್ಲಿ ಜಾಗರೂಕರಾಗಿರಬೇಕು. ಆದ್ದರಿಂದ ಈ ಕೇಸ್ನಲ್ಲಿ ಸ್ಫಿಯರ್ ಅನ್ನು ಸಿಲಿಂಡರ್ ನಿಂದ ತುಂಡು ಮಾಡಲಾಗಿದೆ. ಆದ್ದರಿಂದ XY ಪ್ಲೇನ್ ನಲ್ಲಿ ಪ್ರೊಜೆಕ್ಷನ್ ಮತ್ತಿನ್ನೇನು ಅಲ್ಲ, ಅದು ಸರ್ಕಲ್, ಯಾಕಂದರೆ ಅದು ಒಂದು ವೃತ್ತಾಕಾರದ ಸಿಲಿಂಡರ್. ಹಾಗೂ ಪ್ರೊಜೆಕ್ಷನ್ ಈ ರೀತಿ ಕೊಡಲಾಗುತ್ತದೆ ಈ ಸರ್ಕಲ್ ನಿಂದ ಇಲ್ಲಿ. ಹಾಗೂ ಒಮ್ಮೆ XY ಪ್ಲೇನ್ನ ಪ್ರೊಜೆಕ್ಷನ್ ಅನ್ನು ಕಂಡು ಹಿಡಿದ ನಂತರ ಮತ್ತೆ ನಾವು ಸುಲಭವಾಗಿ ಇಂಟೆಗ್ರೇಷನ್ಗೆ ಲಿಮಿಟ್ಸ್ ಅನ್ನು ಹಾಕಬಹುದು. ಆದ್ದರಿಂದ ಹಿಂದಿನ ಉದಾಹರಣೆಯಲ್ಲಿ ನಾವು Z ನ ಸರ್ಫೇಸ್ ಏರಿಯಾ XY ಎಂದು ತಿಳಿದಿದ್ದೇವೆ. ಅದು ಸಿಲಿಂಡರ್ xe² + y² 1 ರಲ್ಲಿ ಬೀಳುತ್ತದೆ. ಆದ್ದರಿಂದ ಮತ್ತೊಮ್ಮೆ ನಮ್ಮ ಬಳಿ ಸಿಲಿಂಡರ್ ಇದೆ, ಆದರೆ ಈ ಸಿಲಿಂಡರ್ ನ ಸೆಂಟರ್ 0 ಆಗಿದೆ. ಹಾಗೂ ತ್ರಿಜ್ಯ 1. ಹಾಗೂ ಇಲ್ಲಿ Z XY. ನಮಗೆ ಬೇಕಾಗಿರುವುದು ಸರ್ಫೇಸ್ ಏರಿಯಾ. ಆದ್ದರಿಂದ ಇದು ಹಿಂದಿನ ಉದಾಹರಣೆಗಳಿಗಿಂತ ಮತ್ತಷ್ಟು ಸುಲಭವಿದೆ. ಆದ್ದರಿಂದ ಮತ್ತೊಮ್ಮೆ ಈ ಸಿಲಿಂಡರ್ ನ ಪ್ರೊಜೆಕ್ಷನ್, ಯಾಕಂದರೆ ಸಿಲಿಂಡರ್ ಆ ಸರ್ಫೇಸ್ ಅನ್ನು ತುಂಡರಿಸಿದೆ. ಆದ್ದರಿಂದ ಆ ಸರ್ಫೇಸ್ ನ ಪ್ರೊಜೆಕ್ಷನ್ XY ಪ್ಲೇನ್ನ ಮೇಲಕ್ಕೆ ಆಗುವುದು ಮತ್ತೇನೂ ಅಲ್ಲ, ಅದು ಸರ್ಕಲ್, ಯಾಕಂದರೆ ಸಿಲಿಂಡರ್ ಇದು ವೃತ್ತಾಕಾರದ ಸಿಲಿಂಡರ್. ಹಾಗೂ ಈ ಸಿಲಿಂಡರ್ ಇಲ್ಲಿ ಈ ಸರ್ಫೇಸ್ ಅನ್ನು ತುಂಡು ಮಾಡುತ್ತಿದೆ.
ಆದ್ದರಿಂದ ಅದು ಇಲ್ಲಿ ಪ್ರೊಜೆಕ್ಷನ್ ಆಗುತ್ತದೆ. ಇದರಿಂದ ನಮಗೆ ಸಿಗುವುದು z is equal to xy ಪಾರ್ಷಿಯಲ್ ಡಿರೈವೇಟಿವ್ ವಿತ್ ರೆಸ್ಪೆಕ್ಟ್ ಟು x ಹಾಗೂ ಪಾರ್ಷಿಯಲ್ ಡಿರೈವೇಟಿವ್ ವಿತ್ ರೆಸ್ಪೆಕ್ಟ್ ಟು y ಇದು ಇಲ್ಲಿ ಸೂತ್ರದಲ್ಲಿ ಬೇಕಾಗಿದೆ. ಆದ್ದರಿಂದ ಈ ಡೊಮೇನ್ D ಮೇಲಕ್ಕೆ ಇಲ್ಲಿ ಹೀಗೆ ನೀಡಲಾಗಿದೆ ಹಾಗೂ ಮತ್ತೆ ಇಲ್ಲಿದೆ. ಸ್ಕ್ವೇರ್ ರೂಟ್ 1 ಪ್ಲಸ್ zx ಈಸ್ ಸ್ಕ್ವೇರ್ zy ಸ್ಕ್ವೇರ್ ಆದ್ದರಿಂದ 1 ಪ್ಲಸ್ x ಇದು ಸ್ಕ್ವೇರ್ y ಸ್ಕ್ವೇರ್ ಹಾಗೂ dx dy. ಹಾಗೂ ಪೋಲಾರ್ ಕೋಆರ್ಡಿನೇಟ್ನಲ್ಲಿ ನಾವು ಇದನ್ನು ಬದಲಿಸಿದರೆ ನಮಗೆ ಇದು ಸರ್ಕಲ್ಗೆ ಸಿಗುವುದು 0 ಯಿಂದ 2 ಪೈ ಇದು 0 ಯಿಂದ 1ಕ್ಕೆ ಸರಿಯುತ್ತದೆ. ಈ ಪಾಯಿಂಟ್ನಿಂದ ನಿರ್ಗಮನ ಪಾಯಿಂಟ್ ಇಲ್ಲಿ ಅದು ಸರ್ಕಲ್ r ಈಸ್ ಈಕ್ವಲ್ 0 ಯಿಂದ 1 ಹಾಗೂ ಇದು ಸ್ಕ್ವೇರ್ ರೂಟ್ 1 ಪ್ಲಸ್ r ಸ್ಕ್ವೇರ್ ಹಾಗೂ r dr d ಥೀಟಾ. ಇದನ್ನು ಸುಲಭವಾಗಿ ಇಂಟಿಗ್ರೇಟ್ ಮಾಡಬಹುದು. ಇದು 1 ಪ್ಲಸ್ r ಸ್ಕ್ವೇರ್ ಹಾಗೂ ಇದು ಪವರ್ ಅರ್ಧ ಆದ್ದರಿಂದ ಇಂಟಿಗ್ರೇಟ್ ಮಾಡುವಾಗ 1 ಕೂಡಿಸಲಾಗುತ್ತದೆ ಆದ್ದರಿಂದ ಅಲ್ಲಿ 3/2 ಸಿಗುತ್ತದೆ. ಹಾಗೂ ಇದು 2/3. ಇದನ್ನು ಸರಿದೂಗಿಸಲು ಈ ಲಿಮಿಟ್ 0 ಯಿಂದ 1 ಇದನ್ನು ಹಾಕಬೇಕು. ಹಾಗೂ ಇಲ್ಲಿ ಯಾವುದೇ ಥೀಟಾ ಇಲ್ಲ ಆದ್ದರಿಂದ ಥೀಟಾದಿಂದಾಗಿ ಇದು ಸಿಗುತ್ತದೆ 2π/3 ಈ 2 ಕ್ಯಾನ್ಸಲ್ಗೊಳ್ಳುತ್ತದೆ. ಆದ್ದರಿಂದ 2π/3 ಹಾಗೂ ಇಲ್ಲಿರುವುದನ್ನು ಸೇರಿಸಿದಾಗ r ಆದ್ದರಿಂದ ಪವರ್ 3/2 ಹಾಗೂ 0 ಹಾಕಿದಾಗ ಇಲ್ಲಿ 1 ಇದೆ ಆದ್ದರಿಂದ ಅದು ಸರ್ಫೇಸ್ xy ನ ಸರ್ಫೇಸ್ ಏರಿಯಾ. ಇದು ಸಿಲಿಂಡರ್ನ ಒಳಗೆ ಬೀಳುತ್ತದೆ ಇದರ ತ್ರಿಜ್ಯ 1 ಹಾಗೂ ಸೆಂಟರ್ 0 0. ಆದ್ದರಿಂದ ನಾವು ಇದು ಸರ್ಫೇಸ್ ಏರಿಯಾದ ಕಂಪ್ಯೂಟೇಶನ್ಗಾಗಿ ಡಬಲ್ ಇಂಟಿಗ್ರಲ್ನ ಮತ್ತೊಂದು ಅಪ್ಲಿಕೇಶನ್ ಅನ್ನು ನೋಡಿದ್ದೇವೆ. ಹಾಗೂ ಈ ಸುಲಭ ಸೂತ್ರದ ಸಹಾಯದೊಂದಿಗೆ ಓವರ್ ಸ್ಕ್ವೇರ್ ರೂಟ್ 1 ಪ್ಲಸ್ zx ಸ್ಕ್ವೇರ್ zy ಸ್ಕ್ವೇರ್ ಹಾಗೂ dz dy. ನಾವು ಇದರ ಬಗ್ಗೆ ಜಾಗರೂಕರಾಗಿರಬೇಕು. ಈ ಇಂಟಿಗ್ರಲ್ನ ಡೊಮೇನ್ ಅದು xy ಪ್ಲೇನ್ನಲ್ಲಿರುವ ಸರ್ಫೇಸ್ನ ಪ್ರೊಜೆಕ್ಷನ್ ಅಥವಾ ಇದು yz ಅಥವಾ zx ಪ್ಲೇನ್ನಲ್ಲಿ ಕೂಡ ಇರಬಹುದು. ಒಮ್ಮೆ ಈ ಪ್ರೊಜೆಕ್ಷನ್ ಸಿಕ್ಕಿದ ನಂತರ ನಾವು ಆ ಪ್ರೊಜೆಕ್ಷನ್ ಗುರುತಿಸಲಿದ್ದೇವೆ. ಲಿಮಿಟ್ಸ್ ಹಾಕುವುದು ಮತ್ತಷ್ಟು ಸುಲಭವಾಗಲಿದೆ ಹಾಗೂ ಇಂಟಿಗ್ರಲ್ ಅನ್ನು ಕೂಡ ಕಂಪ್ಯೂಟ್ ಮಾಡಬಹುದು. ಆದ್ದರಿಂದ ನಾವು ಬಳಸಿರುವ ಉಲ್ಲೇಖಗಳು ಇವು ಕಂಪ್ಯೂಟೇಶನ್ಗಾಗಿ ಈ ಲೆಕ್ಚರ್ನ ತಯಾರಿಗಾಗಿ. ಹಾಗೂ ಧನ್ಯವಾದಗಳು.